31ನೇ ತಾರೀಕು ರಾತ್ರಿ ಕಂಟು ಪೂರ್ತಿ ಕುಡಿದು 1ನೇ ತಾರೀಕು ತೋಲಾಗಿ ಕಕ್ಕೊಂಡು 2ನೇ ತಾರೀಕಿಂದ ನಾನು ಲೈಫಲ್ಲಿ ಇನ್ಮೇಲೆ ಕುಡಿಯಲ್ಲ ಅಂತ ಹೇಳಿ 3ನೇ ತಾರೀಕಿಂದ ಮತ್ತೆ ಪಾರ್ಟಿ ಮಾಡೋರ್ ಮಧ್ಯ ನಮ್ ತರ ಒಂದಷ್ಟು ಬೈಕರ್ಸ್ ಗಳು ಇರ್ತಾರೆ. ನಾವುಗಳು ಬೇರೆ ಏನಕ್ಕೂ ಖರ್ಚು ಮಾಡೋದಿಲ್ಲ, ಈ ಗಾಡಿಗಳಿಗೆ ಮಾತ್ರ ಖರ್ಚು ಮಾಡೋದು. ಅಲ್ಟಿಮೇಟ್ ಆಗಿ ನಾನು ಒಂದ್ ಹೇಳೋದೇನು ಅಂದ್ರೆ, ನೀವು ಬದಲಾಗಬೇಕು ಅಂತ ಇದ್ರೆ ಯಾವತ್ ಬೇಕಾದ್ರೂ ಬದಲಾಗಬಹುದು. ನ್ಯೂ ಇಯರ್ ಅನ್ನೋದು ಒಂದು ನೆಪ ಮಾತ್ರ. ಇದ್ರ ಮಧ್ಯ ಕೂಡ ಯಾರಾದ್ರೂ ತುಂಬಾನೇ ಡೆಡಿಕೇಟೆಡ್ ಆಗಿ ಇಲ್ಲ ಗುರು ಈ ವರ್ಷದಿಂದ ನಾನು ಬದಲಾಗ್ತೀನಿ ಅಂತ ಇದ್ರೆ ಅವ್ರಿಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇವತ್ತು ನಮ್ಮ ರೈಡಿಂಗ್ ಬಂದು ಬ್ರೇಕ್ಫಾಸ್ಟ್ ರೈಡ್. ಏನಪ್ಪ ಇದು, ಆಲ್ರೆಡಿ ಬಿಸಿಲು ಹೊಡೆದು ಇವಾಗ ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾರೆ ಅನ್ಕೋಬೇಡಿ. ರಿಲ್ಯಾಕ್ಸ್ ಆಗಿ ಜನವರಿ 1ನೇ ತಾರೀಕು ರೈಡ್ ಮಾಡೋಣ ಅಂತ ನಮ್ಮ ಉದ್ದೇಶ. ಏನಂತೀರಾ? ಬಂದು ಒಂದು ಗುಡ್ ವೈಬ್ಸ್ ಇಂದ ಶುರು ಮಾಡೋಣ ಅಂತ ನಮ್ಮ ಉದ್ದೇಶ. ವ್ಯಾಲಿ ಬಂದು ಕನಕಪುರ ರೋಡಲ್ಲಿದೆ. ಆಲ್ಮೋಸ್ಟ್ ಕನಕಪುರ ರೋಡಿಂದ ಒಂದು 30 ಕಿಲೋಮೀಟರ್ಸ್, ಒಂದು ನೈಸ್ ರೋಡ್ ಜಂಕ್ಷನ್ ಇಂದ ಒಂದು 20 ಕಿಲೋಮೀಟರ್ಗಳಲ್ಲಿ ಪಿರಮಿಡ್ ವ್ಯಾಲಿ ಇದೆ. ಸೊ ನಮ್ಮ ಇವತ್ತಿನ ರೈಡ್ ಬಂದು ಬ್ರೇಕ್ಫಾಸ್ಟ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿನ ತಗೊಂಡು ನ್ಯೂ ಇಯರ್ನ ಶುರು ಮಾಡೋಣ ಅಂತ ಇವತ್ತಿನ ರೈಡು ನಾವು ಇಟ್ಕೊಂಡಿದ್ದೀವಿ. ಸೊ ಇವತ್ತಿನ ರೈಡ್ ಬಂದು ಓನ್ಲಿ 2 ಮೆಂಬರ್ಸ್, ಬಿಕಾಸ್ ನ್ಯೂ ಇಯರ್ ಎಲ್ಲರಿಗೂ ಹೊಸದಾದ್ರಿಂದ ಇಯರ್ನ ಕಿಕ್ ಸ್ಟಾರ್ಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ನಾವು ಇವತ್ತು ಇಬ್ಬರು, ನಾನು ಮತ್ತು ಅಶ್ವಥ್ ಮಾತ್ರ ಈ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಒನ್ಸ್ ಅಗೇನ್. ಸೊ ನಮ್ಮ ರೈಡ್ನ ಶುರು ಮಾಡೋಣ. ಸೊ ರೈಡಿಂಗ್ ಶುರು ಮಾಡೋಕ್ಕೆ ಮುಂಚೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಿರುತ್ತೆ ಅದು ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಕಮೆಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಚೆನ್ನಾಗಿದೆ ಅನಿಸಿದ್ರೆ ಥಮ್ಸ್ ಅಪ್ ಕೊಡಿ, ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮಗೆಲ್ಲ ಚಾನ್ಸಸ್ಸು ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಬ್ರೇಕ್ಫಾಸ್ಟ್ ರೈಡ್ ಆನ್ ದ ನ್ಯೂ ಇಯರ್ ಡೇ. ಕರೆಂಟ್ಲಿ ಬಂದು ಕನಕಪುರ ರೋಡ್ ಜಂಕ್ಷನ್ನಲ್ಲಿ ಇದ್ದೀವಿ. ಇಲ್ಲಿಂದ ನಾನು ಅಶ್ವತ್ನ ಹೋಗಿ ನೈಸ್ ರೋಡ್ ಎಕ್ಸಿಟ್ ಪಾಯಿಂಟಲ್ಲಿ ಮೀಟ್ ಮಾಡ್ತೀನಿ. ಯಾಕಂದರೆ ಅಶ್ವತ್ ಅಷ್ಟು ಕಮ್ ಆಲ್ ದ ವೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅಲ್ಲಿಗೆ ಬರಬೇಕಾಗುತ್ತೆ. ಸೊ 1ನೇ ತಾರೀಕು ಆದ್ದರಿಂದ ಟ್ರಾಫಿಕ್ಕು ಮಾಡ್ರೇಟ್ ಆಗಿದೆ, ತುಂಬ ಕಂಜಕ್ಷನ್ಸ್ ಇಲ್ಲ. ನೋಡ್ತಾ ಇದ್ದೀರಾ ಎಲ್ಲರ ಮುಖಗಳಲ್ಲಿ ಒಂದು ಮಂದಹಾಸ, ಯಾಕಂದರೆ ಇವತ್ತು ಹೊಸ ವರ್ಷ. ಸೊ ಹೊಸ ವರ್ಷದ ದಿವಸ ಒಂದು ಪಾಸಿಟಿವ್ ವೈಬ್ ತೊಗೊಂಡು ಡೇನ ಕಿಕ್ ಸ್ಟಾರ್ಟ್ ಮಾಡೋಣ. ಪಿರಮಿಡ್ ವ್ಯಾಲಿಗೆ ಹೋಗಿ. ಕನಕಪುರ ರೋಡಲ್ಲಿ ನಾವು ಲಾಸ್ಟ್ ರೈಡ್ ಮಾಡಿದ್ದು ಬಂದು ಬಿಳಿಗಿರಿ ಹಿಲ್ಸ್, ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಇದೇ ರೋಡಲ್ಲಿ ಹೋಗಿದ್ವಿ ಒಂದು 2 ಮಂತ್ಸ್ ಬ್ಯಾಕ್. ಸೊ 2 ಮಂತ್ಸ್ ಆದಮೇಲೆ ಇವತ್ತೇ ನಮ್ಮ ಕನಕಪುರ ರೋಡಲ್ಲಿ ಗಾಡಿ ಇಳಿಸ್ತಾ ಇರೋದು. ಸೊ ಪೆಟ್ರೋಲ್ ಎಷ್ಟಿದೆ ನೋಡಿಕೊಂಡ್ರೆ ಓಕೆ, ಪೆಟ್ರೋಲ್ ಇನ್ನೊಂದು 50-60 ಕಿಲೋಮೀಟರ್ಸ್ ಬರುತ್ತೆ. ಮುಂದೆ ಎಲ್ಲರೂ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಪರವಾಗಿಲ್ಲ, ಫಾಸ್ಟಾಗೆ ಬಂದ್ಬಿಡಿ. ಯಾರು ನಾನು ನಿಧಾನಕ್ಕೆ ಬಂದೆ. ನೈಸ್ ರೋಡ್ ಜಂಕ್ಷನ್ಗೆ ಬಂದು ಸೇರಿದ್ವಿ. ಸೊ ಇಲ್ಲೊಂದು ಸ್ವಲ್ಪ ರೋಡ್ನ ಅಗಲ ಮಾಡಿದ್ದಾರೆ. ಮೊದಲು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಿರ್ಲಿಲ್ಲ ಬಂದಿದ್ರೆ, ಇಲ್ಲೊಂದು ಒಂದು ಸ್ವಲ್ಪ ನಿಂತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಸೊ ಬಂದು ಎಲ್ಲ ಸಖತ್ ಟ್ರಾಫಿಕ್ ಇದೆ ರೋಡಲ್ಲಿ. ಅಶ್ವತ್ನ ಮೀಟ್ ಮಾಡಿ, ಅಶ್ವತ್ ಲಾಸ್ಟ್ ವೀಕು
ಗಾಡಿ ಬಿದ್ದು ಕ್ರ್ಯಾಶ್ ಗಾರ್ಡೆಲ್ಲ ಒಂದು ಸ್ವಲ್ಪ ಬೆಂಡ್ ಆಗಿತ್ತು, ಅದನ್ನೇ ನಾನು ನೋಡ್ತಾ ಇದ್ದೆ ಇವಾಗ ಹೆಂಗೆ ಇದು ಅಂತ. ಇವಾಗ ಇದನ್ನು ಕಂಪ್ಲೀಟ್ ಚೇಂಜ್ ಮಾಡಬೇಕನ್ಸುತ್ತೆ. ನೋಡಿ ಇಲ್ಲೆಲ್ಲ ಫುಲ್ಲು ಡ್ಯಾಮೇಜ್ ಆಗಿದೆ. ಸೊ ನೆಕ್ಸ್ಟ್ ವೀಕ್ ಚೇಂಜ್ ಮಾಡಿಸ್ಕೊಂಡು ನಾವು ಹೊರನಾಡು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಮಿಡ್ ಆಫ್ ಈ ಮಂತಲ್ಲಿ. ಅದಕ್ಕಿಂತ ಮುಂಚೆ ಚೇಂಜ್ ಮಾಡಿಸ್ಕೊಂಡು ಇವೆಲ್ಲ ರೆಡಿ ಆಗಬೇಕಮ್ಮ. ಜಂಕ್ಷನ್ ಎಕ್ಸಿಟ್ ಪಾಯಿಂಟಲ್ಲಿ ಬಂದು ಮೀಟ್ ಮಾಡಿಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ ಪಿರಮಿಡ್ ವ್ಯಾಲಿಗೆ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಇವತ್ತಿನ ಉದ್ದೇಶನೇ ಬ್ರೇಕ್ಫಾಸ್ಟ್ ರೈಡು. ಸೊ ಬ್ರೇಕ್ಫಾಸ್ಟ್ ಮಾಡಿ ನಾ ಹೇಳ್ದಂಗೆ ಇವತ್ತಿನ ದಿನ ಬಂದು ಒಂದು ಪಾಸಿಟಿವ್ ವೈಬ್ಸಲ್ಲಿ ಧ್ಯಾನ ಮಾಡಿ ಬರೋಣ ಅಂತ. ನೀವು ಮುಂಚೆನೇ ಪಿರಮಿಡ್ ವ್ಯಾಲಿಗೆ ಹೋಗಿದ್ದು ಏನಾದ್ರು ಒಂದು ಪಾಸಿಟಿವ್ ವೈಬ್ಸ್ ಬಂದಿದೆ ಎಸ್ಪೆಷಲಿ ಫಾರ್ ಬೈಕರ್ಸ್ಗೆ ಅಂದರೆ ನಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಶೋಕ್ ಹೋಗೋಣ. ಇವತ್ತಿನ ಕಂಪ್ಲೀಟ್ ರೈಡ್ ಬಂದು ಇಟ್ಸ್ ಎ ವೆರಿ ಶಾರ್ಟ್ ರೈಡ್. ಆದ್ದರಿಂದ ಆರ್ಟ್ ಆಫ್ ಲಿವಿಂಗ್ ಹತ್ರ ಉಡುಪಿ ಹೋಟೆಲ್ ಅಂತ ಇದೆ. ಯಾರು ಆ ಜಂಕ್ಷನ್ಗೆ ಬಂದು ಮುಂದಕ್ಕೆ ಹೋಗಬೇಕು ಅಂದರೆ ದಯವಿಟ್ಟು ಆ ಜಾಗದಲ್ಲಿರೋ ಈ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಟ್ರೈ ಮಾಡಿ. ಕಂಪ್ಲೀಟ್ ಬ್ಯಾಂಗ್ಳೂರ್ ಸ್ಟೈಲ್ ಇದೆ. ಸೊ ಇಟ್ ಈಸ್ ನಾಟ್ ಕಂಪ್ಲೀಟ್ ಒಂಥರ ಅಥೆಂಟಿಕ್ ಥರ ಏನಿಲ್ಲ, ಎಲ್ಲ ಥರ ಬ್ರೇಕ್ಫಾಸ್ಟು ಸಿಗುತ್ತೆ. ಸೊ ಅದೇ ಸ್ಪಾಟ್ಗೆ ನಾವು ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ರೈಡ್ನ ಮುಂದುವರಿಸ್ತೀವಿ. ನಮ್ಮ ಜೊತೆ ರೈಡು ಫ್ಯೂಚರಲ್ಲಿ ಜಾಯ್ನ್ ಆಗಬೇಕು ಅಂದರೆ ನಮ್ಮ ಕಮ್ಯುನಿಟಿ ರಾಯಲ್ ರೈಡ್ ಅಂತ ವಾಟ್ಸಪ್ಪಲ್ಲಿದೆ. ಸೊ ವಾಟ್ಸಪ್ ಗ್ರೂಪಿಂದ ಜಾಯ್ನ್ ಆಗ್ಬೋದು ಯಾರು ಬೇಕಾದ್ರೂ. ಸೊ ಇಲ್ದರೆ ನನ್ನ ಮೊಬೈಲ್ ನಂಬರ್ ಯಾವಾಗಲೂ ಯೂಟ್ಯೂಬ್ ಎಲ್ಲ ಕಂಟೆಂಟ್ಸಲ್ಲೂ ಇರುತ್ತೆ, ರೀಚ್ ಮಾಡ್ಬೋದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಮಗೆ ಪಿಂಗ್ ಮಾಡ್ಬೋದು ರಾಯಲ್ ರೈಡಾ ಅಂತ. ನಮ್ಮ ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿದೆ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಟು ಜಾಯಿನ್ ದ ಗ್ರೂಪ್. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಉಡುಪಿ ಹೋಟ್ಲಲ್ಲಿ. ನೋಡ್ತಾ ಇದ್ದೀರ ಅಷ್ಟೊತ್ತು ಫುಲ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ವಡೆ ಎಲ್ಲ ರೆಡಿ ಆಗಿದೆ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ನಿಮಗೆ ಪಿರಮಿಡ್ ವ್ಯಾಲಿಲಿ ಮೀಟ್ ಆಗ್ತೀವಿ. ಹೋಗಿ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋಣ. ಮೂರ್ತಿ ಟೆಂಪಲ್ ನೆಕ್ಸ್ಟು ಉಡುಪಿ ಗಾರ್ಡನ್ ಹೋಟೆಲ್ ನೋಡ್ತಾ ಇದ್ದೀರಾ. ಒಂದು ಕಡೆ ಕೃಷ್ಣ, ಒಂದು ಕಡೆ ಆಂಜನೇಯ ಸ್ವಾಮಿ, ಇನ್ನೊಂದು ಕಡೆ ಗಣಪತಿ ಇದ್ದಾರೆ. ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಟೆಂಪಲ್ಗೆ ಹೋಗೋಕ್ಕೆ ಅಶ್ವಥ್ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಬರ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಗಾರ್ಡನ್ ಏನು ಸಖತ್ತಾಗಿದೆ. ಇಲ್ಲಿ ಒಂದು ವಿಶೇಷತೆ ಇದೆ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ. ನಾರದ ಮುನಿಗಳದ್ದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ. ಇದು ನಾರದ ಮುನಿಗಳ ಸ್ಟ್ಯಾಚ್ಯೂ. ಸೊ ನಿಮಗೆ ನಾರದ ಮುನಿಗಳ ಸ್ಟ್ಯಾಚ್ಯೂ ಎಲ್ಲೂ ಸಿಗಲ್ಲ ನೋಡೋಕ್ಕೆ, ಒಂದು ಅಪರೂಪ. ಸೊ ಇಲ್ಲಿ ನಾರದ ಮುನಿ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಸೊ ಅಮೇಝಿಂಗ್ ಆಗಿದೆ. ಹೇಳ್ದಂಗೆ ಇದು ಕನಕಪುರ ರೋಡು, ಉಡುಪಿ ಗಾರ್ಡನ್ ಹೋಟ್ಲು ನೋಡ್ತಾ ಇದ್ದೀರಾ. ಸೊ ಈ ಕಡೆಯಿಂದ ಹಿಂಗೆ ಹೋದರೆ ಕನಕಪುರ ಸಿಗುತ್ತೆ. ಸೊ ಇದು ಟೆಂಪಲ್ಗೆ ಹೋಗೋ ಎಂಟ್ರೆನ್ಸು. ಸೊ ಇಲ್ಲಿಂದ ಟೆಂಪಲ್ಗೆ ಹೋಗಬೇಕು. ಹೋಟ್ಲು ಪಕ್ಕನೇ ಟೆಂಪಲ್. ಮೂರ್ತಿ ಆಧ್ಯಾತ್ಮ ಮಂದಿರ ಈ ಟೆಂಪಲ್. ದೇವ್ರಿಗೆ ಬ್ಲೆಸ್ಸಿಂಗ್ ಎಲ್ಲ ತೊಗೊಂಡು ಗಡತ್ತಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ರವಿಶಂಕರ್ ಗುರುಜಿ ಆಶ್ರಮದಿಂದ 17 ಕಿಲೋಮೀಟರ್ಸ್ ಇದೆ ಪಿರಮಿಡ್ ವ್ಯಾಲಿಗೆ.
ಸೊ ಆ ಕಡೆ ಈ ಕಡೆ ಎಲ್ಲ ಕಂಪ್ಲೀಟ್ ಟ್ರಾಫಿಕ್ ಇದೆ. ಸೊ ಒಂದು 25 ಮಿನಿಟ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ಸೊ ಪಿರಮಿಡ್ ವ್ಯಾಲಿಗೆ ಹೋಗಿ ಒಂದು ನಮ್ಮ ಧ್ಯಾನ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ವಾಪಸ್ನು ಬೆಂಗಳೂರು ಹತ್ತ ಬರ್ತೀವಿ. ಏನೇ ಹೇಳಿ ಗುರು, ರಾಟ್ ರೇಸ್ ಅಂತ ಜೀವನದಲ್ಲಿ ಬೆಳಗ್ಗೆ ಎದ್ದು ಬೈಕ್ ಎತ್ಕೊಂಡು ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗೋ ಮಜಾನೇ ಬೇರೆ ಅಲ್ವಾ. ಬನ್ನಿ ಬನ್ನಿ ಹೋಗೋಣ. ವಿ ವ್ಲಾಗಿಂಗ್ ಮಾಡ್ತಿರೋದು ಬಂದು ವೈರ್ಲೆಸ್ ಮೈಕ್ರೋಫೋನಲ್ಲಿ. ಸೊ ಗೋಪ್ರೋ ಕನೆಕ್ಟ್ ಮಾಡಿಕೊಂಡು ವೈರ್ಲೆಸ್ ಮೈಕ್ರೋಫೋನ್ನ ನಾನು ಹೆಲ್ಮೆಟ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರ ಒಂದು ಆಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ರೆಗ್ಯುಲರ್ ನಾನು ಥ್ರೂ ವೈರಿಂದ ವಿಲಾಗಿಂಗ್ ಮಾಡ್ತಾಯಿದ್ದೆ. ಬಟ್ ಪ್ರಪ್ರಥಮ ಬಾರಿಗೆ ವೈರ್ಲೆಸ್ ಮೈಕಿಂದ ಮಾಡ್ತಾಯಿದ್ದೀನಿ. ನಿಮ್ಮ ಕಮೆಂಟ್ ನಮಗೆ ತಿಳಿಸಿ ಹೇಗಿದೆ ಆಡಿಯೋ ಕ್ವಾಲಿಟಿ ಅಂತ. KSRTC ಬಸ್ಸು ಟಕ್ಕರ್ ಕೊಡ್ತಾರಪ್ಪ ಎಲ್ಲೋದ್ರೂ. ಹೋಗ್ಬೇಕು ಅಂದಾಗ ಬಿಸಿಲು ಸರಿಯಾಗಿ ಬಂದು ಅಚ್ಚುಕಟ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಅಂದರೆ ಒಂದು ನಿದ್ದೆ ಬರುತ್ತೆ. ಸೊ ಆವಾಗ ಒಂದು ಸ್ವಲ್ಪ ಎಕ್ಸ್ಲೇಟ್ರ್ ಜಾಸ್ತಿ ಕೊಟ್ಟರೆ, ಹಾಡು ಹೇಳ್ತಾ ಇದ್ದಾರಪ್ಪ, ಎಕ್ಸ್ಲೇಟ್ರ್ ಜಾಸ್ತಿ ಕೊಟ್ಟರೆ ನಿದ್ದೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇದೊಂದು ಅದ್ಭುತ ಓನ್ಲಿ ಬೈಕಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾವ್ದ್ರಲ್ಲೂ ಸಾಧ್ಯ ಇಲ್ಲಮ್ಮ. ಕನಕಪುರ ರೋಡಲ್ಲಿ ನೀವು ಒಂದು ಒಳ್ಳೆ ಸ್ಪೀಡಲ್ಲಿ ಗಾಡಿ ಕ್ರೂಸ್ ಮಾಡ್ತೀರ, ದಯವಿಟ್ಟು ವಿಲೇಜಸ್ ಬಂದಾಗ ಒಂದು ಸ್ವಲ್ಪ ನಿಗಾ ಇಡಿ. ಆ ಕಡೆ ಈ ಕಡೆ ನುಗ್ಬಿಡ್ತಾರೆ. ಸೊ ಎಲ್ಲೆಲ್ಲಿ ವಿಲೇಜಸ್ ಬರುತ್ತೆ ಗಾಡಿನ ಒಂದು ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಳ್ಳಿ. ಮುಂದೆ ಹೋಗಿ ಲೆಫ್ಟಿಗೆ ತಗೋಬೇಕು. ಬಂದು ಹಾರೋಹಳ್ಳಿಗಿಂತ ಮುಂಚೆನೆ ಡಿವಿಯೇಷನ್ ಸಿಗುತ್ತೆ, ತಗೋಬೇಕು. ಸಮೃದ್ಧಿ ಹೋಟೆಲ್ ಹತ್ತಿರ ಲೆಫ್ಟ್ಗೆ ತಗೋಬೇಕಪ್ಪ. ನೋಡಿ, ಕಬ್ಬೆ ದೊಡ್ಡಿ ಹತ್ರ ಲೆಫ್ಟಿಗೆ ತಗೋಬೇಕು. ಸೊ ನಾವು ಇಲ್ಲಿಂದ ಡಿವಿಯೇಷನ್ ತಗೊಂಡು ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ ಪಿರಮಿಡ್ ವ್ಯಾಲಿ ಕಡೆಗೆ. ಸೊ ಡಿವಿಯೇಷನ್ ತಗೊಂಡ ತಕ್ಷಣ ಒಂದು 5 ನಿಮಿಷ ಇದೆ ಅಷ್ಟೇ, 1.5 ಕಿಲೋಮೀಟರ್ಸ್. ಸೊ ನೀವು ಬೇಕಾದ್ರೆ ಬಂದು ಮೇನ್ ರೋಡಲ್ಲಿ ಬಸ್ಸಲ್ಲಿ ಇಳ್ಕೊಂಡು ಯು ಕ್ಯಾನ್ ಜಸ್ಟ್ 10 ಮಿನಿಟ್ಸ್ ವಾಕ್ ಮಾಡ್ಬೋದು. ಇಲ್ಲ ನೀವು ಪ್ರೈವೇಟ್ ವೆಹಿಕಲ್ ಬರ್ತೀರಾ ಅಂದರೆ ಈ ಥರ ಕಚಾಪಚ ರೋಡಲ್ಲಿ ಹೋಗ್ಬೇಕಾಗುತ್ತೆ. ಪಿರಮಿಡ್ ವ್ಯಾಲಿ ರೋಡ್ ಇದೇನಾ ಅಮ್ಮ? ನಾನು ತುಂಬ ವರ್ಷಗಳ ಹಿಂದೆ ಈ ಪಿರಮಿಡ್ ವ್ಯಾಲಿಗೆ ಬಂದಿದ್ದೆ. ಸೊ ಮರ್ತೋಗಿದೆ ರೋಡ್ ಹೆಂಗಿದೆ ಹೇಗಿದೆ ಅಂತಲೇ ಮರ್ತೋಗಿದೆ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ ಅದು ಹೆಸರು, ಆದರೆ ರೋಡ್ ಮಾತ್ರ ಕಂಪ್ಲೀಟ್ ಲೋಕಲ್ ಆಗಿದೆ. ಗೈಸ್, ನನ್ನ ರೈಟ್ ಸೈಡಲ್ಲಿ ಫುಲ್ ಲೋಟಸ್ ಬೆಳ್ಕೊಂಡಿದೆ. ಫುಲ್ ಪಾಂಡಲ್ಲಿ ಲೋಟಸ್ ಎಲ್ಲ ಅರಳಿದೆ, ಸಾಕಾಗಿದೆ. ಪಿಂಕ್ ಲೋಟಸ್ ನೋಡಿ ಇಲ್ಲಿ ಹೇಗಿದೆ ಲೋಟಸ್. ಸೊ ನಾವು ಮೈತ್ರೇಯ ಬುದ್ಧ ವಿದ್ಯಾಲಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೋಲ್ ನೆಸ್ಟ್. ಪಿರಮಿಡ್ ವ್ಯಾಲಿಗೆ ಬಂದು ಗಾಡಿನೆಲ್ಲ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಪಿರಮಿಡ್ ವ್ಯಾಲಿ ಒಳಗಡೆ. ಹಾಂ, ಸ್ಟೇ ಇದೆ ಇಲ್ಲಿ. ಇದು ಪಿರಮಿಡ್ ವ್ಯಾಲಿಗೆ ಹೋಗೋ ದಾರಿ. ನಾನು ಲಾಸ್ಟ್ ಟೈಮೆಲ್ಲ ಬಂದಾಗ ಇದೆಲ್ಲ ಫುಲ್ ಜಂಗಲ್ ಥರ ಇತ್ತು, ಇಲ್ಲೇನೂ ಇರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಜನರು ಬಂದು ಉಳ್ಕೊಂಡು ಧ್ಯಾನ ಮಾಡ್ಕೊಂಡು ಹೋಗಿಯಪ್ಪ ಅಂತ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಎನ್ಲೈಟ್ಮೆಂಟ್ ಇಸ್ ಎ ಜರ್ನಿ.
as well as the destination. There is always more learning. Meant is ongoing process. ಸೊ ಬೈಕ್ ಅಲ್ಲೇ ಪಾರ್ಕಿಂಗ್ ಮಾಡಿ ಒಳಗಡೆ ತರುವಂಗಿಲ್ಲ, ಅಲ್ಲೇ ಸ್ಟಾಫ್ ಆಗಲಿ ವಿಸಿಟರ್ಸ್ ಆಗಲಿ ಅಲ್ಲೇ ಮಾಡಿಬಿಟ್ಟು ಮೆಗಾ ಪಿರಮಿಡ್ ಇದೆ ಮುಂದೆ, ಅಯ್ಯ ಸೋಲ್ ಸ್ಪೇಸಸ್ಸು, ಅಕಾಮಿಡೇಷನ್ನು, ಕಬೀರ್ ಭವನು, ಸ್ವಚ್ಛಂ ಹಾಲು, ಮೆಡಿಟೇಷನ್ ಲ್ಯಾಬು. ಪರವಾಗಿಲ್ಲ. ದಿವಸ ಅಶ್ವಥ್ ಅವ್ರನ್ನ ಮೆಡಿಟೇಷನ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ತುಂಬ ಡಿಸ್ಟರ್ಬ್ ಆಗಿದ್ದಾರಂತೆ. ನಮ್ಮ ಪೇಷನ್ಸೇ ಇಲ್ಲ, ಯಾವಾಗಲೂ ಅರಿಬಿರಿ. ಹಾಂ, ಟೆನ್ಷನ್ನು, ಸ್ಟ್ರೆಸ್ಸು. ಅದಕ್ಕೋಸ್ಕರ ಒಂದು ನ್ಯೂ ಇಯರ್ಗೆ ಕಿಕ್ ಸ್ಟಾರ್ಟ್ ಕೊಡೋಕ್ಕೆ ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಬೋಟಿಂಗೂ ಮಾಡ್ತಾಯಿದ್ದಾರೆ, ಒಂದು ಮಿನಿ ಲೇಕ್ ಬೇರೆ ಮಾಡಿದ್ದಾರೆ, ಜನರಿಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ. ಬೋಟಿಂಗು ಕಯಾಕಿಂಗ್ ಥರ ಮಾಡ್ತಾ ಇದ್ದಾರೆ ನೋಡಿ. ಸೆಲ್ಫ್ ಮೆಗಾ ಪಿರಮಿಡ್ಗೆ ತಾನೇ ಹೋಗ್ಬೇಕು ನಾವು. ಹಾಂ, ಬನ್ನಿ ಹೋಗೋಣ. ಓದ್ದೆ ಇಲ್ಲಿ ಮೈತ್ರೇಯಿ ಬುದ್ಧ ಅಂತ. ಮೈತ್ರೇಯಿ ಬುದ್ಧ ನಮಗೆ ಜ್ಞಾಪಕ ಆಗೋದು ಎಲ್ಲಿ ಅಂದರೆ, ನಮಗೆ ಜ್ಞಾಪಕ ಆಗೋದು ಲದಾಖಿಂದ ನೀವು ನುಬ್ರಾ ವ್ಯಾಲಿ ಕಡೆಗೆ ಹೋದರೆ ಅಲ್ಲಿ ಮೈತ್ರೇಯಿ ಬುದ್ಧ ಇದೆ. ಸೊ ಅದೇ ಹೆಸರು ಇಲ್ಲೂ ಇಟ್ಟಿದ್ದಾರೆ. ಇದೇ 11th of January ನಾವು ದಕ್ಷಿಣ ಕನ್ನಡ ಹೊರನಾಡು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ನೀವು ನಮ್ಮ ಜೊತೆ ಜಾಯ್ನ್ ಆಗಬೇಕು ಅಂದರೆ ನಮ್ಮದು ಆಲ್ರೆಡಿ ವಾಟ್ಸಪ್ ಕ್ರಿಯೇಷನ್ ಗ್ರೂಪ್ ಇದೆ, ನೀವು ಅಲ್ಲಿ ರಿಕ್ವೆಸ್ಟ್ ಮಾಡಿ ಜಾಯ್ನ್ ಆಗ್ಬೋದು. ಆ್ಯಂಡ್ ವಿ ಕ್ಯಾನ್ ಜಾಯ್ನ್ ಇಟ್ ಜಸ್ಟ್ ಫಾರ್ ಅ ರೈಡ್. ಸೊ ಅಲ್ಲಿ ಒಂಥರ 2 ದಿನ ಕಂಪ್ಲೀಟ್ ರೈಡ್ ಇರುತ್ತೆ ನಮ್ಮದು. ಹೊರನಾಡಾಗಲಿ, ಶೃಂಗೇರಿ ಆಗಲಿ, ಟ್ರೆಕ್ಕಿಂಗ್ ಪ್ಲೇಸು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಯು ವಾಂಟ್ ಟು ಜಾಯಿನ್, ಯು ಕ್ಯಾನ್ ಸೆಂಡ್ ಅಸ್ ಎ ಮೆಸೇಜ್ ಇನ್ ಇನ್ಸ್ಟಾಗ್ರಾಮ್ ಆ್ಯಸ್ ವೆಲ್ ಆಸ್ ಯೂಟ್ಯೂಬ್ ಚಾನಲಲ್ಲಿ. ಎಸ್ಪೆಷಲಿ ಈ ವಿಡಿಯೋ ಕ್ರಿಯೇಟ್ ಮಾಡಿದಾಗ ನಿಮಗೆ ಲಿಂಕ್ ಕಳಿಸ್ತೀನಿ ಜಾಯ್ನ್ ಆಗೋಕ್ಕೆ. ಸೊ ಎಂಟ್ರೆನ್ಸಲ್ಲೇ ನಿಮಗೆ ಬುದ್ಧ ಸ್ಟ್ಯಾಚ್ಯೂ ಸಿಗುತ್ತೆ, ಒಂದು ಪಾಸಿಟಿವ್ ವೈಬ್ ಇಲ್ಲೇ ಸಿಗುತ್ತೆ. ಮೈತ್ರೇಯ ಬುದ್ಧ. ಸೊ ನೋಡ್ತಾ ಇದ್ದೀರಾ, ಮುಂದೆ ಪಿರಮಿಡ್ ಕಾಣಿಸ್ತಾ ಇದೆ. ಇಲ್ಲಿ ಹೋಗಿ ನಾವು ಧ್ಯಾನ ಮಾಡಬೇಕು. ಮಧ್ಯ ಮರಗಳಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇವಾಗ ನೋಡಿ ಹೆಂಗಿದೆ. ಇದು ಎಂಟ್ರೆನ್ಸು ಬರೋಕ್ಕೆ. ಪಿರಮಿಡ್ ವ್ಯಾಲಿ. ಇದು ಮೆಗಾ ಪಿರಮಿಡ್ ಅಲ್ಲ, ಮೆಗಾ ಪಿರಮಿಡ್. ಬನ್ನಿ ಮೆಗಾ ಪಿರಮಿಡ್ಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಇದೇ ಪಿರಮಿಡ್ ವ್ಯಾಲಿ. ಮೆಡಿಟೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನಮ್ಮ ಅಶ್ವಥ್, ಹೆಂಗಿತ್ತು ಧ್ಯಾನ ಅಲ್ಲ? ಸೂಪರ್ ಆಗಿತ್ತು. ಒಂದು ಅರ್ಧ ಗಂಟೆ ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿದ್ವಲ್ಲ, ಒಳ್ಳೆ ನಿಜ ಬಂತು, ನಿಜ ಮಾಡಿದ್ವಿ. ಬನ್ನಿ ಬೈಕ್ ಹತ್ರ ಹೋಗೋಣ. ಗಾಯ್ಸ್, ಪಿರಮಿಡ್ ವ್ಯಾಲಿಗೆ ಬಂದ್ಬಿಟ್ಟು ಪಿರಮಿಡ್ ವ್ಯಾಲಿ ನೋಡಿಕೊಂಡು ಇವಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಈ ಪಿರಮಿಡ್ ವ್ಯಾಲಿ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಒಂದ್ಸರಿ ಬನ್ನಿ, ನಿಮ್ಮ ಇನ್ನರ್ ಸೋಲ್ ಏನು ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪಿರಮಿಡ್ ವ್ಯಾಲಿಗೆ ಬರೋ ಅವಶ್ಯಕತೆ ತುಂಬ ಇದೆ. ಸೊ ಬನ್ನಿ, ನಮ್ಮ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೈನ್ ಆಫ್ ರಾಯಲ್ ರೈಡಾ.